ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 341ನೇ ಕಂತಿಗೆ ನಿಮಗೆ ಸ್ವಾಗತ. ಮೋದಿ ಸರ್ಕಾರದಲ್ಲಿ ಭಾರತ ಒಂದು ವಿಚಿತ್ರವಾದಂಥ ವಿದ್ಯಮಾನಗಳಿಗೆ ಸಾಕ್ಷಿಯಾಗ್ತಾ ಇದೆ. ಒಂದು ಕಡೆ ಜಗತ್ತಿನಾದ್ಯಂತ ಎಲ್ಲರೂ ಮಾನ್ಯ ಮಾಡುವಂತಹ ಸಂಸ್ಥೆಗಳು, ಸರ್ಕಾರಗಳು ಭಾರತದಲ್ಲಿ ಒಟ್ಟಾರೆಯಾಗಿ ಕಳೆದ ಒಂದು ವಿಶೇಷವಾಗಿ 6-7 ವರ್ಷಗಳಲ್ಲಿ GDP ಅಂದರೆ ಒಟ್ಟಾರೆ ರಾಷ್ಟ್ರೀಯ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್, ಒಟ್ಟಾರೆ ರಾಷ್ಟ್ರೀಯ ಉತ್ಪನ್ನದ ಅಭಿವೃದ್ಧಿಯ ವೇಗ ಕುಂಠಿತವಾಗಿದೆ. ಮತ್ತು ಕೋವಿಡ್ನ ಕಾರಣದಿಂದಾಗಿ ಅತಿ ದೊಡ್ಡ ಪೆಟ್ಟನ್ನು ಭಾರತ ಚೈನಾಗಿಂತಲೂ ದೊಡ್ಡ ಪೆಟ್ಟನ್ನು ತಿಂದಿದೆ. ಇದರಿಂದಾಗಿ ಭಾರತದ ಒಟ್ಟಾರೆ ಜನರ ಪರಿಸ್ಥಿತಿ ಬಹಳ ಬಿಗಡಾಯಿಸಿದೆ ಅಂಥೇಳಿ ಕಾಲಕ್ಕೆ ಬೇರೆ ಬೇರೆ ಸೂಚ್ಯಂಕಗಳಲ್ಲಿ ಹೆಂಗೆ ಬಡತನ ಇದೆ, ಆರೋಗ್ಯದ ಸೂಚ್ಯಂಕ ಏನು, ಆನಂದದ ಸೂಚ್ಯಂಕ ಏನು, ಜನರ ಮಕ್ಕಳ ಸರಾಸರಿ ಶೈಕ್ಷಣಿಕ ಪ್ರಗತಿಯ ಸೂಚ್ಯಂಕ ಏನು ಅಂತ ಅಂದ್ಬಿಟ್ಟು ವರದಿಗಳನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ಭಾರತದ ಸರ್ಕಾರ ತನ್ನ ಪರವಾಗಿ ಇರುವಂತಹ ವರದಿಗಳನ್ನು ಒಪ್ಪುತ್ತೆ ಹೊರತು, ಅದು ತನ್ನದ ಸರ್ಕಾರದ ಸಂಸ್ಥೆಗಳು ಕೊಟ್ಟಿದ್ರು ಸರಿ ಅಥವಾ ಜಾಗತಿಕ ಸಂಸ್ಥೆಗಳು ಕೊಟ್ಟಿದ್ರು ಸರಿ, ಅದು ತನ್ನ ಸರ್ಕಾರದ ಸಾಧನೆಯನ್ನು ಇಲ್ಲ, ಇದು ಹೀಗಿಲ್ಲ ಅಂತ ಹೇಳುವಂತಹ ಒಂದು ಏನಾದರೂ ಅಧ್ಯಯನಪೂರ್ಣವಾದಂಥ ವರದಿಯನ್ನು ಕೊಟ್ಟರೂ ಕೂಡ ಆ ಅಧ್ಯಯನದ ಹಿಂದಿನ ಉದ್ದೇಶ, ಆ ಸರ್ಕಾರದ ಉದ್ದೇಶ ಇವೆಲ್ಲವನ್ನು ಪ್ರಶ್ನಿಸ್ತಾ ದೇಶದ ಒಳಗಾದರೆ ಇವೆಲ್ಲವೂ ವಿರೋಧ ಪಕ್ಷಗಳ ಚಿತಾವಣೆ ಅಂತೇಳಿ ಆ ಥರದ ಸರ್ಕಾರಿ ಸಂಸ್ಥೆಗಳ ಅಧ್ಯಕ್ಷರೇನಾದರೂ ಸರ್ಕಾರಕ್ಕೆ ವಿಹಿತವಲ್ಲದಾದಂಥದ್ದೇನಾದರೂ ಅಂಕಿಅಂಶಗಳನ್ನ ಕೊಟ್ಟರೆ ಅವ್ರನ್ನ ಆ ಹುದ್ದೆಯಿಂದಲೇ ತೆಗೆದುಹಾಕುವಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡ್ತಿದ್ದಾರೆ. ಹೀಗಾಗಿ ಕಳೆದ 3-4 ವರ್ಷಗಳಲ್ಲಿ ಭಾರತ ಎಂಥ ನಗೆಪಾಟ್ಲಿನ ಪರಿಸ್ಥಿತಿಗೆ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಈಡಾಗಿದೆ ಅಂತಂದರೆ, ಭಾರತ ಸರ್ಕಾರ ಕೊಡುವಂತಹ ಅಂಕಿಅಂಶಗಳನ್ನು ಬಹುಮಾಡಿ ಪ್ರತಿಷ್ಠಿತವಾದಂಥ ಯಾವ ಸರ್ಕಾರ ಅಥವಾ ಸಂಸ್ಥೆಗಳು ಒಪ್ಪುವ ಪರಿಸ್ಥಿತಿನಲ್ಲಿಲ್ಲ. ಯಾಕಂತಂದರೆ ಮೋದಿ ಸರ್ಕಾರ ಅದು ಅದ್ಭುತವಾದಂಥ ಸರ್ಕಾರ, ತನ್ನ ಸಾಧನೆ ಅದ್ಭುತ ಅನ್ನೋದನ್ನು ಮಾತ್ರವೇ ದೇಶದ ಮುಂದಿಡುತ್ತೆ ಮತ್ತು ಅದಕ್ಕೆ ತಕ್ಕನಾಗೆ ಮೆಥಡಾಲಜಿಯನ್ನು, ಅಂಕಿಅಂಶಗಳನ್ನು ಮತ್ತು ಅದರ ಒಟ್ಟಾರೆ ಕನ್ಕ್ಲೂಷನ್ಗಳನ್ನು ಒಗ್ಗಿಸುತ್ತೆ, ಬಗ್ಗಿಸುತ್ತೆ, ಮ್ಯಾನಿಪುಲೇಟ್ ಮಾಡುತ್ತೆ ಅನ್ನುವಂಥದ್ದು ಇವತ್ತು ಭಾರತ ಸರ್ಕಾರದ ಹಾಲಿ ಸರ್ಕಾರ ಏನಿದೆ ಅದರ ಮೇಲಿರುವ ಒಂದು ಕಳಂಕ. ಅದು ನಮ್ಮೆಲ್ಲರ ಮೇಲೂ ಬಿದ್ದಿರುವ ಕಳಂಕ. ಅದೇನೇ ಇರಲಿ, ಇದನ್ನು ಸುಧಾರಿಸ್ಕೋಬೇಕು ಅಂತಂದರೆ ಈಗ ಪ್ರಮುಖವಾಗಿ ಯಾಕೆ ಯಾವುದಾದ್ರೂ ಒಂದು ವಾಸ್ತವಿಕ ಅಧ್ಯಯನ ಮುಖ್ಯ ಆಗುತ್ತೆ ಅಂತಂದರೆ, ನಮ್ಮ ದೇಶದಲ್ಲಿ ಬಡತನ ಹೆಂಗಿದೆ, ಎಷ್ಟು ಜನ ಬಡವರಿದ್ದಾರೆ ಅನ್ನೋದು ನಮಗೆ ಗೊತ್ತಾದರೆ, ನಿಜಕ್ಕೂ ಬಡವರ ಬಗ್ಗೆ ಕಾಳಜಿ ಇರುವಂತಹ ಒಂದು ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಡವರಿದ್ದರೆ ಅಥವಾ ಬಡತನ ಈ ರೂಪದಲ್ಲಿದ್ದರೆ ಈ ಥರ ನೀತಿಗಳನ್ನು ಮಾಡಬೇಕು ಅಂತೇಳಿ ತನ್ನ ಪ್ರಿಯಾರಿಟಿಗಳು, ತನ್ನ ಆದ್ಯತೆಗಳನ್ನು, ಯೋಜನೆಗಳನ್ನು ರೂಪಿಸುವುದಕ್ಕೆ ಅನುಕೂಲವಾಗುತ್ತೆ. ಹೀಗಾಗಿ ವಾಸ್ತವಿಕ ಅಧ್ಯಯನಗಳಿದ್ದರೆ ಮಾತ್ರ ವಾಸ್ತವಿಕ ಪ್ರಗತಿ ಸಾಧ್ಯ ಆಗುತ್ತೆ. ಆದರೆ ನಮ್ಮ ದೇಶದ ಮೋದಿ ಸರ್ಕಾರದವರು ಸಬ್ ಚಂಗಾಸಿ, ಎಲ್ಲವೂ ಚೆನ್ನಾಗಿದೆ, ದೇಶ ಅಭಿವೃದ್ಧಿ ಪಥದಲ್ಲಿದೆ, ಬಡತನ ಇದೆ ಅಂತ ಹೇಳುವಂಥವರು ಮುಟ್ಟಾಳರು, ಹಸಿವಿನಿಂದ ಸಾಯ್ತಿದ್ದಾರೆ ಅಂತಂದರೆ ಅವರು ಮೋಕ್ಷ ಸಿಕ್ಕಿದೆ ಅಂತ ಅನ್ಕೋಬೇಕು ಅಂತ ಹೆಚ್ಚು ಕಡಿಮೆ, ಬಡತನ ಅಂತಂದರೆ ಫ್ಯಾಟ್ ಕಡಿಮೆ ಆಗುತ್ತೆ ಅನ್ನೋ ಥರ ಅರ್ಥದಲ್ಲಿ ಇಲ್ಲಿ ಎಲ್ಲವೂ ಚೆನ್ನಾಗಿದೆ, ವಿನಾಕಾರಣ ವಿರೋಧ ಪಕ್ಷಗಳು ಇಲ್ಲಿದ್ದನ್ನು ಹೇಳ್ತಿದ್ದಾವೆ ಅಂತ ಅಂದ್ಬಿಟ್ಟು ಹೇಳ್ತಾ ಬರ್ತಿದ್ದಾರೆ. ಈ ಪ್ರಕ್ರಿಯೆ ಚುನಾವಣೆ ಹತ್ರ ಬರ್ತಿದ್ದಂಗೆ ಇನ್ನೂ ಜಾಸ್ತಿ ಆಗಿದೆ. ನಿಮ್ಮೆಲ್ಲರಿಗೂ ಕೆಲವರಲ್ಗಾದರೂ ಜ್ಞಾಪಕ ಇರ್ಬೋದು, 2004ರಲ್ಲಿ ಲೋಕಸಭಾ ಚುನಾವಣೆ ಆದಾಗ ಫೀಲ್ ಗುಡ್ ಫ್ಯಾಕ್ಟರ್ ಅಂದರೆ NDA ಅವಧಿನಲ್ಲಿ ಭಾರತ ತುಂಬ ಅಭಿವೃದ್ಧಿಯನ್ನು ಸಾಧಿಸ್ತು, ಎಲ್ಲರೂ ಕೂಡ ಫೀಲ್ ಗುಡ್, ಚೆನ್ನಾಗಿದೆಯಪ್ಪ, ಒಂದು ಸಂತಸದಲ್ಲಿದ್ದಾರೆ, ಇಂಡಿಯಾ ಈಸ್ ಶೈನಿಂಗ್, ಭಾರತ ಹೊಳಿತಾ ಇದೆ, ಜಗಮಗಿಸ್ತಾ ಇದೆ ಅಂಥೇಳಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಚುನಾವಣೆಗೆ ಮುಂಚೆ. ಆದರೆ ಆ ಪ್ರಚಾರಕ್ಕೂ ಜನರ ಪರಿಸ್ಥಿತಿಗೂ ತಾಳಮೇಳ ಇಲ್ಲದಿದ್ದರಿಂದ 2004ರಲ್ಲಿ ವಾಜಪೇಯಿ ನೇತೃತ್ವದ BJP ಅಧಿಕಾರವನ್ನು ಕಳ್ಕೊಂಡು ಕಾಂಗ್ರೆಸ್ ನೇತೃತ್ವದ UPA ಅಧಿಕಾರಕ್ಕೆ ಬಂತು. ಹೆಚ್ಚು ಕಡಿಮೆ ಚುನಾವಣೆ ಹತ್ರ ಬರ್ತಿದ್ದಂಗೆ ಮೋದಿಯವರು ಕೂಡ ಅದೇ ರೀತಿಯ ಪ್ರಚಾರ, ಸಬ್ ಚಂಗಾಸಿ ಪ್ರಚಾರವನ್ನು ಎಲ್ಲ ಕಡೆ ಶುರು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅಂಕಿಅಂಶಗಳನ್ನು ಕೊಡುವುದಕ್ಕೆ ನೀತಿ ಆಯೋಗ ಅಂತ ಅಂದ್ಬಿಟ್ಟು ನಮ್ಮ ದೇಶದಲ್ಲಿದ್ದಂಥ ಪ್ಲ್ಯಾನಿಂಗ್ ಕಮಿಷನ್ನ ರದ್ದು ಮಾಡಿ 2015ರಲ್ಲಿ ನೀತಿ ಆಯೋಗ ಅಂತ ಒಂದು ಮಾಡಿದ್ರು. ಈ ನೀತಿ ಆಯೋಗ ಇದೇ ಒಂದು ವಾರದ ಹಿಂದೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಸಿನ್ಸ್ 2005, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇನ್ ಇಂಡಿಯಾ ಸಿನ್ಸ್ 2005, 2005ರಿಂದ ಭಾರತದಲ್ಲಿನ ಬಹು ಆಯಾಮ ಬಡತನದ ಪರಿಸ್ಥಿತಿ ಎನ್ನುವುದರ ಬಗ್ಗೆ ಒಂದು ಪೇಪರ್ನ ಮುಂದಿಟ್ಟಿದೆ. ಆ ಪೇಪರ್ ಏನು ಹೇಳುತ್ತೆ, ಅದರಲ್ಲಿ ಏನೇನನ್ನು ಮಾನದಂಡವಾಗಿ ಬಳಸಿದ್ದಾರೆ ಅದನ್ನು ಚರ್ಚೆ ಮಾಡೋಣ. ಒಟ್ಟಾರೆ ಸಾರಾಂಶದಲ್ಲಿ ಆ
ಭಾರತ ಸರ್ಕಾರದ ನೀತಿ ಆಯೋಗ ಹೇಳೋದೇನಪ್ಪ ಅಂದರೆ 2014ರಿಂದ 2023ರ ನಡುವಿನ ಈ ಅವಧಿನಲ್ಲಿ ಭಾರತದಲ್ಲಿ 25 ಕೋಟಿ ಬಡವರು, 24.8 ಕೋಟಿ ಬಡವರು ಬಡತನ ರೇಖೆಯಿಂದ ಹೊರಗೆ ಬಂದರು. ಬಡತನ ಅಂತಂದರೆ ಬರೀ ಬಡತನ ಅಲ್ಲ, ಬಹು ಆಯಾಮದ ಬಡತನ. ಬಹು ಆಯಾಮದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತಂದರೆ ಪ್ರಧಾನವಾಗಿ ಪಾವರ್ಟಿ ಅಂದರೆ ಇನ್ಕಮ್ ಪಾವರ್ಟಿ, ಆದಾಯದ ಬಡತನ. ಕನ್ಸಂಪ್ಷನ್ ಪಾವರ್ಟಿ ಅಂತಂದರೆ ಅಗತ್ಯವಾದನ್ನು ಕೊಂಡುಕೊಳ್ಳುವುದಕ್ಕೆ ಸಾಮರ್ಥ್ಯ ಇಲ್ಲದಿರುವ ಬಡತನ. ಕನ್ಸಂಪ್ಷನ್ ಪಾವರ್ಟಿ, ಇನ್ಕಮ್ ಪಾವರ್ಟಿಗಳನ್ನ ಪ್ರಧಾನವಾಗಿ ಪರಿಗಣಿಸ್ತಿದ್ರು. ಆದರೆ 2000 ನಂತರ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಎನ್ನುವಂಥ ಮಾನದಂಡವನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಸಮುದಾಯ ಪ್ರಧಾನವಾಗಿ 3 ವಿಷಯಗಳನ್ನು ಇಟ್ಕೊಂಡು ಈ ಬಡತನ ಹೇಗಿದೆ ಅನ್ನೋದನ್ನು ಪರಿಗಣಿಸ್ತಾರೆ. ಅದರಲ್ಲಿ ಮೊದಲನೇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ, ಈ 3 ವಿಷಯಗಳನ್ನು ಇಟ್ಕೊಂಡು ಯಾವ ರೀತಿ ಈ 3 ವಿಷಯಗಳಲ್ಲಿ ಸುಧಾರಣೆ ಆಗಿದೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಆ ದೇಶಗಳ ಬಹು ಆಯಾಮ ಬಡತನದ ಸೂಚ್ಯಂಕ ಅಥವಾ ಆ ದೇಶದಲ್ಲಿ ಬಡತನ ಎಷ್ಟಿದೆ ಅಂತಂದ್ಬಿಟ್ಟು ಅಂದಾಜು ಮಾಡುವುದಕ್ಕೆ ಈ ಕನ್ಸಂಪ್ಷನ್ ಪಾವರ್ಟಿ, ಇನ್ಕಮ್ ಪಾವರ್ಟಿ, ಒಬ್ರಿಗೆ ಆದಾಯ ಎಷ್ಟಿದೆ, ಆದಾಯ ಕಡಿಮೆ ಆಗಿದೆಯಾ ಇಲ್ವಾ, ಅಥವಾ ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ ತಿಂಗಳಿಗೆ ಇಷ್ಟು ಆದಾಯ ಇದ್ದರೆ ಮಾತ್ರ ಅವರು ಬಡತನದಿಂದಲೋ ಹಸಿವಿನಿಂದಲೋ ಇರೋದರ ಬದಲಿಗೆ ಒಂದಷ್ಟು ಮನುಷ್ಯರಾಗಿ ಘನತೆಯಿಂದ ಬದುಕ್ಬೋದು ಅಂತ ಒಂದು ನಾರ್ಮೇಟಿವ್ ಆದಂಥ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಿದ್ರು. ಅಂದರೆ ಉದಾಹರಣೆಗೆ ಇವತ್ತು $2 ದಿನಕ್ಕೆ $2 ಸಂಪಾದನೆ ಮಾಡುವಂತಹ ಕುಟುಂಬ ಆ ದೇಶದ ಸರಾಸರಿ ಇನ್ಫ್ಲೇಷನ್ ಇತ್ಯಾದಿಗಳನ್ನ ಗಮನದಲ್ಲಿಟ್ಕೊಂಡಾಗ ಘನತೆಯಿಂದ ಬದುಕುವುದಕ್ಕೆ ಬೇಕಾದಷ್ಟು, ಅಂದರೆ ಆಹಾರ ಇರ್ಬೋದು, ಶಿಕ್ಷಣ, ಉದ್ಯೋಗ, ವೈದ್ಯಕೀಯ ಇವುಗಳನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಒಬ್ಬ ಮನುಷ್ಯರ ಆದಾಯ ಎಷ್ಟಿದೆ ಮತ್ತು ಅವರು ಹೇಗೆ ವೆಚ್ಚ ಮಾಡ್ತಿದ್ದಾರೆ ಅನ್ನೋದನ್ನು ಪ್ರಧಾನವಾಗಿ ಬಡತನವನ್ನು ಮಾಪನ ಮಾಡುವುದಕ್ಕೆ ಮಾನದಂಡವಾಗಿ ಬಳಸ್ತಾ ಇದ್ರು. ಈಗ ಅದನ್ನು ಬಿಟ್ಟು ಈಗ 3 E ಇದೆ: ಹೆಲ್ತು, ಎಜುಕೇಷನ್ನು ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಅದರಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತೆ ನೀತಿ ಆಯೋಗ ಪರಿಗಣಿಸ್ತಾ ಇರೋದೇನಪ್ಪ ಅಂದರೆ ನ್ಯೂಟ್ರಿಷನ್, ಪೌಷ್ಟಿಕತೆ ಎಷ್ಟಿದೆ, ಚೈಲ್ಡ್ ಆ್ಯಂಡ್ ಅಡೋಲಸೆಂಟ್ ಮಾರ್ಟಾಲಿಟಿ, ಮಕ್ಕಳ ಮರಣ ಸೂಚ್ಯಂಕಗಳು, ಮೆಟರ್ನಲ್ ಹೆಲ್ತ್, ತಾಯಂದಿರ ಆರೋಗ್ಯ, ಈ 3 ಪೌಷ್ಟಿಕಾಂಶ, ಮಕ್ಕಳ ಮರಣ ದರ ಮತ್ತು ತಾಯಂದಿರ ಆರೋಗ್ಯ, ಈ 3 ವಿಷಯಗಳನ್ನು ಒಂದು ದೇಶದ ಒಟ್ಟಾರೆ ಜನಸಂಖ್ಯೆ ಆರೋಗ್ಯದಿಂದ ಇದೆಯಾ ಅನ್ನುವುದಕ್ಕೆ ಪರಿಗಣಿಸ್ತಾರೆ. ಎಜುಕೇಷನ್ ಅಂದರೆ ಒಂದು ಶಿಕ್ಷಣ ಮಟ್ಟ ಹೇಗಿದೆ ಅಂತ ಹೇಳಬೇಕಾದ್ರೆ ಸರಾಸರಿ ಒಂದು ದೇಶದಲ್ಲಿ ಸರಾಸರಿ ಎಷ್ಟು ವರ್ಷಗಳ ಕಾಲ ಸ್ಕೂಲಿಂಗ್, ಇಯರ್ಸ್ ಆಫ್ ಸ್ಕೂಲಿಂಗ್, ಶಾಲೆಗೆ ಹೋಗ್ತಾರೆ ಮಕ್ಕಳು. ಕಡ್ಡಾಯವಾಗಿ ಎಲ್ಲರೂ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಕಾಲೇಜ್ಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ? ಈಗ ಇಯರ್ಸ್ ಆಫ್ ಸ್ಕೂಲಿಂಗ್ ಸರಾಸರಿ ಎಷ್ಟು ಒಂದು ದೇಶದ್ದು? ಎರಡನೇದು ಸ್ಕೂಲ್ ಅಟೆಂಡೆನ್ಸ್, ಸ್ಕೂಲಿಗೆ ಸೇರಿದ ಮಾತ್ರ ಅಲ್ದಿರ ಶಾಲೆಗೆ ರೆಗ್ಯುಲರ್ ಆಗಿ ಹೋಗದೇ ಇಲ್ಲ ಅಂದರೆ ಏನು ಕಾರಣ ಇತ್ಯಾದಿಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಸ್ಕೂಲ್ ಅಟೆಂಡೆನ್ಸ್ ಮತ್ತು ಆವರೇಜ್ ಸ್ಕೂಲಿಂಗ್, ಸರಾಸರಿ ಎಷ್ಟು ಶಾಲೆಗೆ ಹೋಗ್ತಾರೆ ಮತ್ತು ಶಾಲೆಯಲ್ಲಿ ಎಷ್ಟರ ಮಟ್ಟಿಗೆ ಹಾಜರಾತಿ ಇರ್ತಾರೆ ಅಂತ ಇವೆರಡನ್ನ ಶಿಕ್ಷಣದ ಗುಣಮಟ್ಟವನ್ನು ಕಂಡುಹಿಡಿಯೋದಕ್ಕೆ ಬಳಸ್ತಾರೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಂದರೆ ಜೀವನದ ಮಟ್ಟ ಹೆಂಗಿದೆ, ಅದರಲ್ಲಿ ಪ್ರಧಾನವಾಗಿ ನೀವು ಅಡುಗೆ ಬಳಸುವುದಕ್ಕೆ ಇಂಧನ ಏನು ಬಳಸ್ತೀರಿ, ಕುಕಿಂಗ್ ಫ್ಯೂಯಲ್. ಸ್ಯಾನಿಟೇಷನ್, ನೈರ್ಮಲ್ಯ ಇದೆಯಾ, ಪ್ರಧಾನವಾಗಿ ಶೌಚಾಲಯ ವ್ಯವಸ್ಥೆ ಇದೆಯಾ. ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ದೂರಕ್ಕೆ ಹೋಗಿ ತೊಗೊಂಡು ಬರಬೇಕಾ ಅಥವಾ ಮನೆಯಲ್ಲೇ ಟ್ಯಾಪ್ ವಾಟರ್ ಬರುತ್ತಾ. ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಪ್ರತಿ ಮನೆಗೂ ಕೂಡ ಕನೆಕ್ಷನ್ ಇದೆಯಾ, ಎಷ್ಟು ಮಟ್ಟಿಗೆ ವಿದ್ಯುತ್ತನ್ನು ಬಳಸೋಕ್ಕೆ ಸಾಧ್ಯ ಆಗ್ತಾ ಇದೆ. ಹೌಸಿಂಗ್, ತಲೆ ಮೇಲೆ ಒಂದು ಸೂರು ಇದೆಯಾ. ಅಸೆಟ್ಸ್, ಬೇರೆ ಬೇರೆ ಏನು ಇತರ ಆಸ್ತಿಪಾಸ್ತಿಗಳು, ಮೊಬೈಲ್ ಫೋನ್ ಇರ್ಬೋದು, ಟಿ ವಿ, ಟ್ರಾನ್ಸಿಸ್ಟರು, ಸೈಕಲ್ಲು, ಮೋಟ್ರ್ ಬೈಕು, ಇವುಗಳೆಲ್ಲವೂ ಕೂಡ. ಮತ್ತು ಬ್ಯಾಂಕ್ ಅಕೌಂಟ್ ಮತ್ತು ಸ್ಯಾನಿಟೇಷನ್ ಭಾರತ ಸರ್ಕಾರ, ಮೋದಿ ಸರ್ಕಾರ ಸೇರಿಸಿರೋದು. ಜಗತ್ತಿನಾದ್ಯಂತ ಈ ಬ್ಯಾಂಕ್ ಅಕೌಂಟು ಸ್ಯಾನಿಟೇಷನ್ನ ಸೇರಿಸೋದಿಲ್ಲ ಸಾಮಾನ್ಯವಾಗಿ. ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಯಾಕೆ ಸೇರಿಸಿದ್ರು, ಸ್ಯಾನಿಟೇಷನ್ ಯಾಕೆ ಸೇರಿಸಿದ್ದಾರೆ, ಇದರಿಂದ ಒಟ್ಟಾರೆಯಾಗಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕೆ ಹೆಂಗೆ ಪೂರಕವಾಗಿ ಬಂದಿದೆ, ಇವೆಲ್ಲ ನಂತರ ಮಾತಾಡೋಣ. ಆದರೆ ಈ 3 ಕೂಡ ನೀವು ನೋಡಿದ್ರೂ ಕೂಡ ಇವೆಲ್ಲವೂ ಕೂಡ ಅಂತಿಮ ಪರಿಣಾಮ ಏನು ಅನ್ನೋದನ್ನು ಹೇಳುತ್ತೆ ಹೊರತು ಇವೆಲ್ಲವೂ ಒಂದು ಕುಕಿಂಗ್ ಫ್ಯೂಯಲ್ನ, ಸ್ಯಾನಿಟೇಷನು, ಡ್ರಿಂಕಿಂಗ್ ವಾಟರು, ಹೌಸಿಂಗು ಆಗಿರ್ಬೋದು, ಶಾಲೆಗೆ ಹೋಗೋದಕ್ಕಿರ್ಬೋದು, ಪೌಷ್ಟಿಕಾಂಶ ಆಹಾರವನ್ನು ಖರೀದಿ ಮಾಡೋದಕ್ಕಿರ್ಬೋದು, ವೈದ್ಯಕೀಯ ಸೌಲಭ್ಯ ಬೇಕಾಗಿರೋ ಆದಾಯ ಆಗಿರ್ಬೋದು, ಈ ಆದಾಯದ ಗುಣ ಎಷ್ಟು ಬರ್ತಾ ಇದೆ ಅನ್ನೋದನ್ನು ಒಂದು ಮಾನದಂಡವಾಗಿ ಇದರಲ್ಲಿ ಪರಿಗಣಿಸೇ ಇಲ್ಲ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿನಲ್ಲಿ. ಹೀಗಾಗಿ
ಜಗತ್ತಿನ ಜನಪರ ಅರ್ಥಶಾಸ್ತ್ರಜ್ಞರು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಬಡತನದ ಬಹು ಆಯಾಮಗಳನ್ನು ಖಂಡಿತವಾಗಿ ತಿಳಿಸುತ್ತಾದರೂ ಕೂಡ ಆ ಆಯಾಮಗಳ ಮಾನದಂಡಕ್ಕೆ ಆದಾಯ ಮತ್ತು ಬಳಕೆ ಯಾವ ರೀತಿ ಆಗ್ತಿದೆ ಅನ್ನುವಂತಹ ಪ್ರಮುಖವಾದಂಥ, ಯಾಕಂದರೆ ಇವೆಲ್ಲ ಔಟ್ಕಮ್ಸ್ ಇವೆಲ್ಲ, ಇದಕ್ಕೆ ನೀವು ಎಷ್ಟರ ಮಟ್ಟಿಗೆ ಇದನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅಂಶವನ್ನೇ ಪರಿಗಣನೆಗೆ ತಗೊಳ್ಳಿಲ್ಲ ಅಂದರೆ ನಿಮ್ಮ ಬಡತನದ ಮಾಪನ ಸೂಕ್ತವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದರಲ್ಲೇ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಈಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನಲ್ಲಿ ಇವರು ಸೇರಿಸಿರುವಂತಹ ನೈರ್ಮಲ್ಯ ಮತ್ತು ಬ್ಯಾಂಕ್ ಅಕೌಂಟ್ಗಳನ್ನ ಲೆಕ್ಕ ಇಟ್ಕೊಳ್ಳೋಣ. ಮೋದಿ ಸರ್ಕಾರ ಇವತ್ತು ಎಲ್ಲ ಕಡೆಯೂ ಕೂಡ ಏನು ಬಹಿರ್ದೆಸೆ ಮುಕ್ತವಾದಂಥ ಹಳ್ಳಿಗಳು ಅಂತ ಘೋಷಣೆ ಮಾಡೋದು, ಅದರಲ್ಲಿರುವಂಥ ಸೋಗಲಾಡಿತನ, ಹೆಂಗೆ ಒಂದು ಶೌಚಾಲಯ ಇರ್ತದೆ, ಅದಕ್ಕೆ ನೀರು ವ್ಯವಸ್ಥೆ ಇರೋದಿಲ್ಲ, ಅದ್ರ ಪಾಡಿಗೆ ಅದು ಬಿದ್ದಿರುತ್ತೆ. ಜನ ನಮ್ಮ ಹಳ್ಳಿಗಳಲ್ಲಿ ಗೊತ್ತಿದೆ ಇವತ್ತಿಗೂ ಕೂಡ ಬಹಿರ್ದೇಶಕ್ಕೆ ಹೋಗೋಕ್ಕಾಗದಿರೋ ಮನೇಲೇ ಶೌಚವನ್ನು ಮಾಡ್ಕೊಳ್ಳೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಆ ಖರ್ಚಿಗೆ ಸರ್ಕಾರ ಕೊಡ್ತೀನಿ ಅಂತ ಹೇಳ್ತಿರೋದೆಷ್ಟು, ಕೊಡದೇ ಇರೋದೆಷ್ಟು, ಮತ್ತು ಹೆಂಗೆ ಮತ್ತೆ ಬಹಿರ್ದೇಶಕ್ಕೆ ಬಯಲಿಗೆ ಹೋಗಬೇಕಾಗಿದೆ, ಬಯಲು ಶೌಚಾಲಯವೇ, ಇದು ಗೊತ್ತಿರೋ ವಿಷಯ. ಬ್ಯಾಂಕ್ ಅಕೌಂಟ್ಗಳು, ಜನಧನ್ ಅಕೌಂಟ್ಗಳನ್ನ ದೊಡ್ಡ ಮಟ್ಟದಲ್ಲಿ ಕಳೆದ ಮೊದಲನೇ ಟರ್ಮಲ್ಲೇ ಮಾಡಿದ್ರು. ಎಷ್ಟು ಜನಧನ್ ಅಕೌಂಟ್ ಆ್ಯಕ್ಟಿವ್ ಆಗಿದ್ದಾವೆ? ಸುಮಾರು 1.5 ಕೋಟಿ ಅಕೌಂಟ್ಗಳು ಆ್ಯಕ್ಟಿವ್ ಆಗಿಲ್ಲ. ಸುಮಾರಷ್ಟು ಅಕೌಂಟ್ಗಳು ಝೀರೋ, ಅಂದರೆ 0, ಅದರಲ್ಲೇನು ಚಲಾವಣೆ ನಡೆಯಲ್ಲ, ಬರೀ ಅಕೌಂಟ್ ಅಷ್ಟೇ ಇರ್ತದೆ. ಯಾಕಂದರೆ ಹಣ ಇದ್ರೆ ತಾನೇ ವ್ಯವಹಾರ ಮಾಡೋದಕ್ಕೆ. ಹಬ್ಬ ಅಂತಂದರೆ ಯಾವುದಾದ್ರೂ ಸರ್ಕಾರಿ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಜನಧನ್ ಅಕೌಂಟ್ ಮೂಲಕ ಕೊಡಬೇಕು ಅಂತ ಬಂದಾಗ ಮಾತ್ರ, ಅದಿಲ್ಲ ಅಂದರೂ ಕೂಡ ನೇರ ಹಣ ವರ್ಗಾವಣೆ ಆಗ್ತಿತ್ತು. ಈಗ ಅಕೌಂಟ್ ಮೂಲಕ ಬರ್ತದೆ ಹೊರತು ಬ್ಯಾಂಕ್ ಅಕೌಂಟ್ ಇರುವುದಕ್ಕೆ ಹೊಸದಾಗಿ ಏನು ವಿಶೇಷವಾಗಿ ಅವರ ಆದಾಯ ಜಾಸ್ತಿ ಆಗಲಿಲ್ಲ. ಆದರೆ ಬ್ಯಾಂಕ್ ಅಕೌಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸರ್ಕಾರದ ಲೆಕ್ಕಾಚಾರದಲ್ಲಿ ಮನೆ ಒಳಗಡೆಯ ಶೌಚಾಲಯದ ಸಂಖ್ಯೆ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆದಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕೂಡ ಜಾಸ್ತಿ ಆಗಿಬಿಡುತ್ತೆ. ಇದು ಈ ಲೆಕ್ಕಾಚಾರದ ಹಿಂದಿರುವಂತಹ ಒಂದು ತಂತ್ರ. ಹೀಗಾಗಿ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಬಹು ಆಯಾಮ ಬಡತನದ ಸೂಚ್ಯಂಕ, ನೀತಿ ಆಯೋಗದ ಪ್ರಕಾರ 2013-14ರಲ್ಲಿ 29.17% ಇದ್ದರೆ ಈಗದು 2022-23ರಲ್ಲಿ 11.28%ಗಳಿದೆ. ಅಂದರೆ ಅರ್ಧಕ್ಕಿಂತ ಜಾಸ್ತಿ ಕಡಿಮೆ ಆಗಿದೆ. ಅರ್ಥಾತ್ ಈ 10 ವರ್ಷಗಳಲ್ಲಿ 2022-23ರಲ್ಲಿ ವೇಳೆಗೆ ನಮ್ಮ ದೇಶದಲ್ಲಿ ಸುಮಾರು 24.82 ಕೋಟಿ, ಹೆಚ್ಚು ಕಡಿಮೆ 25 ಕೋಟಿ ಜನ ಬಡತನ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ. ಅದಕ್ಕೆ ಈ 3 ಮಾನದಂಡಗಳಲ್ಲಿ ಅವರೆಲ್ಲ ಅದ್ಭುತವಾದಂಥ ಪ್ರಗತಿ ಸಾಧಿಸಿರೋದೇ ಒಂದು ಉದಾಹರಣೆ ಅಂತ ಹೇಳ್ತಾರೆ. ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಅರ್ಥಶಾಸ್ತ್ರಜ್ಞರು, ಸರ್ಕಾರಿ ಅರ್ಥಶಾಸ್ತ್ರಜ್ಞರು, ಈ ಹಿಂದಿನ ಸರ್ಕಾರಕ್ಕೆ ಸಲಹೆಗಾರರಾಗಿದ್ದಂಥವರು, ಮೋದಿಗೂ ಕೂಡ ಸಲಹೆಗಾರರಾಗಿದ್ದಂಥವರು ಈ ಮೆಥಡಾಲಜಿಯ ಬಗ್ಗೆನೇ ಬಹಳ ಪ್ರಮುಖವಾದಂಥ ಮೂಲಭೂತವಾದಂಥ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆ ಮೆಥಡಾಲಜಿ ಏನು ಅನ್ನೋದಕ್ಕೆ ಆಮೇಲೆ ಬರೋಣಂತೆ. ಆದರೆ ನಮ್ಮ ಕಣ್ಣೆದುರಿಗೆ ಕಾಣುವಂತಹ ಕೆಲವು ಅಂಶಗಳನ್ನು ನೋಡೋಣ. ಉದಾಹರಣೆಗೆ, ಒಂದು ದೇಶ ಅಭಿವೃದ್ಧಿ ಆಗಿದೆ ಅಂತ ಈ ಸರ್ಕಾರ ಹೇಳುವುದರಲ್ಲಿ ಅವ್ರು ಹೇಳ್ಕೊಳ್ಳೋದೇನಪ್ಪ ಅಂತಂದರೆ, GDP ಒಟ್ಟಾರೆ ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್ ಹೆಚ್ಚಿಗೆ ಆಗ್ತಿದೆ ಅಂತಂದರೆ, ಅದರ ಅಭಿವೃದ್ಧಿಯ ವೇಗ ಜಾಸ್ತಿ ಆಗ್ತಿದೆ ಅಂತಂದರೆ ದೇಶವೂ ಕೂಡ ಅಭಿವೃದ್ಧಿ ಪಥದಲ್ಲಿದೆ. ನೇರವಾಗಿ ಎಲ್ಲರಿಗೂ ಲಾಭ ಆಗಲಿಲ್ಲ ಅಂತಂದ್ರೂ ಕೂಡ GDP ಲಾಭ ತೊಟ್ಟಿಕ್ತಾ ಎಲ್ಲರಿಗೂ ಕೂಡ ಸಿಗುತ್ತೆ. ಇದು ಇದರ ಹಿಂದಿರುವ ತರ್ಕ. ಆದರೆ ಇದು ಅತ್ಯಂತ ಅಸಂಗತವಾದಂಥ, ಅಸಂಬದ್ಧವಾದಂಥ ತರ್ಕ. ಯಾಕಂತಂದರೆ ಒಂದು ಹಳ್ಳಿನಲ್ಲಿ 100 ಜನ ಇದ್ದಾರೆ, ಒಬ್ಬನಿಗೆ 10 ಕೋಟಿ ರೂಪಾಯಿ ಆದಾಯ ಇದೆ, ಇನ್ನೊಬ್ಬನಿಗೆ 1 ರೂಪಾಯಿ ಇದೆ ಅಂದರೆ ಆ ಹಳ್ಳಿ ಆದಾಯ ಎಷ್ಟು ಅಂತಂದರೆ ಒಬ್ಬನಿಗೆ 1 ರೂಪಾಯಿ ಆದಾಯ ಇರೋ 99 ಜನ, 10 ಕೋಟಿ ರೂಪಾಯಿ ಆದಾಯ ಇರುವಂಥ ಆ ಶ್ರೀಮಂತ, ಇವರಿಬ್ಬರದನ್ನು ಸೇರಿಸಿ 20 ಕೋಟಿ /100 ಅಂತಂದರೆ ತಲಾವಾರು ಎಲ್ಲರಿಗೂ ಕೂಡ ಎಷ್ಟು ಆದಾಯ ಬರುತ್ತೆ ಅನ್ನೋ ಲೆಕ್ಕಾಚಾರ ಎಷ್ಟು ಅಸಂಬದ್ಧವೋ, ಒಂದು ದೇಶದಲ್ಲಿ ಇನ್ಕಮ್ ಇನ್ಇಕ್ವಾಲಿಟಿ ಎಷ್ಟಿದೆ, GDP ಹೆಚ್ಚಿದ್ರೂ ಕೂಡ ತಲಾವಾರು ಆದಾಯ ಎಷ್ಟಿದೆ, ಅದರಲ್ಲಿ ಆಯಾ ಜಾತಿ ಸಮುದಾಯಗಳ, ಆಯಾ ಬೇರೆ ಬೇರೆ ವರ್ಗಗಳ ಆದಾಯ ಎಷ್ಟಿದೆ, ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ, ಈ ವಿವರಗಳನ್ನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕಗಳನ್ನು ಇಟ್ಕೊಂಡು ನಾವು ಒಂದು ದೇಶದ ಅಭಿವೃದ್ಧಿಯನ್ನು ನೋಡಲಿಲ್ಲ ಅಂತಂದರೆ ನಾವು ಬರೀ ಇದೇ ಭ್ರಾಂತಿಗೆ ಬೀಳ್ತೀವಿ. ಶ್ರೀಮಂತರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅನ್ನುವಂತಹ ಒಂದು ಟ್ರ್ಯಾಪ್ಗೆ ಬೀಳ್ತೀವಿ. ಇದ್ರ ಬಗ್ಗೆ ಮತ್ತೊಂದು ಸಂಚಿಕೆಯಲ್ಲಿ ಕೂಲಂಕಷವಾಗಿ ಚರ್ಚೆ ಮಾಡೋಣ. ಅದೇನೇ ಇರಲಿ, ಆ ಲೆಕ್ಕದಲ್ಲೇ ಇಟ್ಕೊಂಡ್ರೂ ಕೂಡ ನಮ್ಮ GDP ಪರಿಸ್ಥಿತಿ, ಯಾಕಂದರೆ GDPಗೂ ಈ ರೀತಿ ಒಟ್ಟಾರೆ 25 ಕೋಟಿ ಜನ ಬಡತನದಿಂದ ಹೊರಗೆ ಬರುವುದಕ್ಕೂ ನೇರವಾದ ಸಂಬಂಧ ಇರಬೇಕು. ಯಾಕಂದರೆ ನಮ್ಮ ದೇಶದ ಇತಿಹಾಸದಲ್ಲೇ ಕೇವಲ 10 ವರ್ಷದಲ್ಲಿ 25 ಕೋಟಿ ಜನ ಬಡತನದಿಂದ ಹೊರಗಡೆ ಬಂದದ್ದು ಇಲ್ಲವೇ ಇಲ್ಲ. ಆ ಪ್ರಮಾಣವಾಗಿ ಬಡತನದಿಂದ ಹೊರಗಡೆ ಬರಬೇಕು ಇವರದೇ ಆರ್ಥಿಕತೆಯ ಮೂಲಕ ಅಂತಂದರೆ, ಇವರ ಆರ್ಥಿಕ ಮಾನದಂಡಗಳ, GDP ಅಭಿವೃದ್ಧಿಯ ವೇಗದ ಮಾನದಂಡಗಳ ಮೂಲಕ ಅಂತಂದರೆ, ಅದು ಕನಿಷ್ಠ ಪಕ್ಷ 10% 11% ನಮ್ಮ ದೇಶದ GDP ಅಭಿವೃದ್ಧಿ ಗತಿಯನ್ನು ಹೊಂದಿರಬೇಕು. ನಮ್ಮ ದೇಶ
1991 ನಂತರ ಅಥವಾ ಸ್ವಾತಂತ್ರ್ಯ ನಂತರವೇ ಅತಿ ದೊಡ್ಡ ವೇಗವಾದಂಥ GDP ಅಭಿವೃದ್ಧಿ ಗತಿಯನ್ನು ಹೊಂದಿದ್ದು 2008ರಿಂದ 2015 ತನಕ ಸುಮಾರು 8% ಅಭಿವೃದ್ಧಿ ಗತಿ ಇತ್ತು. ಆದರೆ ಅದನ್ನು ಏನಂತ ಕರೀತಾ ಇದ್ರು? ಇಟ್ ವಾಸ್ ಎ ಜಾಬ್ಲೆಸ್ ಗ್ರೋತ್ ಆಗ್ತಿತ್ತು, ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಆಗ್ತಿತ್ತು, ಆದರೆ ಅದು ಯಾವುದು ಕೂಡ ಉದ್ಯೋಗ ಸೃಷ್ಟಿ ಮಾಡುವಂಥ ಗ್ರೋತ್ ಆಗಿರಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಗ್ರೋತೆ ಅದು ತೊಟ್ಟಿಕ್ತಿರಲಿಲ್ಲ, ಕೆಲವ್ರನ್ನ ಮಾತ್ರ ಶ್ರೀಮಂತರನ್ನ ಮಾಡ್ತದು. ಹೀಗಾಗಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅಂದರೆ ಆದಾಯನೂ ಬರಲಿಲ್ಲ, ಆದಾಯ ಇರಲಿಲ್ಲ ಅಂದರೆ ಜೀವನ ಮಟ್ಟನೂ ಆಗಿರಲಿಲ್ಲ. ಸೊ ನಮ್ಮ ದೇಶದ GDP ಅತಿ ಹೆಚ್ಚು ಇದ್ದು, GDPಯ ಅಭಿವೃದ್ಧಿಯ ವೇಗ ಅತಿ ಹೆಚ್ಚು ಇದ್ದಂಥ ಸಂದರ್ಭದಲ್ಲೇ ಜೀವನ ಮಟ್ಟ ಸುಧಾರಣೆ ಆಗಲಿಲ್ಲ. 2014 ನಂತರದ ನಮ್ಮ ಅಭಿವೃದ್ಧಿ ಏನು ಮೋದಿಯವರ ಕಾಲದ್ದೇನಿದೆ, ಇದು ಜಾಬ್ ಲೆಸ್ ಮಾತ್ರ ಅಲ್ಲ, ಜಾಬ್ ಲಾಸ್ ಗ್ರೋತ್. ಇದು ಉದ್ಯೋಗವನ್ನೂ ಸೃಷ್ಟಿ ಮಾಡ್ತಿಲ್ಲ, ಇದ್ದ ಉದ್ಯೋಗಗಳನ್ನು ಕಸಿದುಕೊಳ್ಳುವಂತಹ ಅಭಿವೃದ್ಧಿಯ ಮಾದರಿ ಇದು. ಹೀಗಾಗಿ ಇಲ್ಲೂ ಕೂಡ ಆದಾಯ ವಿತರಣೆ ಸಾಧ್ಯವೇ ಆಗೋದಿಲ್ಲ. ಆದಾಯ ಇಲ್ಲ ಅಂತಂದರೆ ಈ ಥರ ನ್ಯೂಟ್ರಿಷನ್ನೋ ನಿಮ್ಮ ಇತ್ಯಾದಿ ಎಜುಕೇಷನ್ನೋ ಹೆಲ್ತ್ ಕೊಂಡ್ಕೊಳ್ಳೋದಕ್ಕೆಲ್ಲ ಸಾಧ್ಯ ಆಗುತ್ತೆ. ನಿಮ್ಮ ಪರದೆಯ ಮೇಲೆ ನಮ್ಮ ಭಾರತದ GDPಯ ಗ್ರೋತ್ ರೇಟ್ನ ಒಂದು ಚಾರ್ಟ್ ಬರುತ್ತೆ, ನೀವು ಅದನ್ನು ನೋಡಬೇಕು. ಇದರಲ್ಲಿ ನೀವು 2014ರಿಂದ 2023-24 ತನಕ ಹೆಂಗೆ ನಮ್ಮ GDP ಅಭಿವೃದ್ಧಿ ಗತಿ ಇತ್ತು ಅಂತ ಅಂದ್ಬಿಟ್ಟು ನೀವು ಆ ಚಾರ್ಟ್ ತೋರಿಸುತ್ತೆ ನಿಮಗೆ. ನೀವು 2016-17ರಲ್ಲಿ ನೋಡಿದ್ರೆ, ಅಂದರೆ ಡಿಮಾನಿಟೈಸೇಷನ್ಗೆ ಮುಂಚೆ ನಮ್ಮ ದೇಶದ GDPಯ ಅಭಿವೃದ್ಧಿ ಗತಿ 8.3%. ಡಿಮಾನಿಟೈಸೇಷನ್ ಆದಮೇಲೆ ಅದರ ನೆಕ್ಸ್ಟ್ ವರ್ಷನೇ 6.4%, ಅಂದರೆ ಹೆಚ್ಚು ಕಡಿಮೆ 2% GDP ರೇಟ್ ಕುಸಿತಾ ಇತ್ತು. ಅದಾದಮೇಲೆ 2019-20 ಇದು ಕೋವಿಡ್ಗೆ ಮುಂಚೆ, 2019-20ಗೆ ಮುಂಚೆ ಬಂದ 2019-20ರಲ್ಲಿ 3.7%, ಅಂದರೆ ಇನ್ನೂ 3% ಕುಸಿತಾ ಇತ್ತು. GDP ಗ್ರೋತ್ ರೇಟ್ ಜಾಸ್ತಿ ಆಗ್ತಿಲ್ಲ, ಕುಸಿತಾ ಇದೆ. ಅದೇನು GDP ಇದೆ ಅದು ಇರೋ ಜಾಬು ಕಸ್ಕೋತಾ ಇದೆ, ಅದು ಕೂಡ ತೀವ್ರವಾಗಿ ಅಭಿವೃದ್ಧಿ ಆಗ್ತಿಲ್ಲ. ಅಂದರೆ ನಮ್ಮ ದೇಶದಲ್ಲಿ ಏನು ಒಟ್ಟಾರೆ ಜನರ ಅಭಿವೃದ್ಧಿಗೆ ಬಡತನ ರೇಖೆಯಿಂದ ಹೊರಗಡೆ ಬರುವುದಕ್ಕೆ ಕಾರಣವಾಗುತ್ತೆ ಅಂತ ಈ ಸರ್ಕಾರಗಳು ಹೇಳ್ತವೆ, ಆ GDPನೇ ಬೆಳೀತಿಲ್ಲ. ಇನ್ನು 2020-21 ನೀವು ನೋಡಿ, ನಿಮ್ಮ ಚಾರ್ಟಲ್ಲಿ ಕಾಣ್ತದೆ, ಅದು -6.6%. ಗ್ರೋತ್ ಇರಲಿ, ಇದ್ದದ್ರಲ್ಲೇ 6.6% ಕಳ್ಕೊಳ್ಳಾಯಿತು. ಅದಾದ ನಂತರ ಆ ಕುಸಿತದಿಂದ 8% ಮೇಲಕ್ಕೆ ಬಂತು. 8.7% ಅಂತಂದರೆ ಬೇರೆ ಒಟ್ಟಾರೆ ಕೋವಿಡ್ ಪೂರ್ವಕ್ಕೆ 8.7% ಅಂತಲ್ಲ, 2020-21ಕ್ಕೆ ಏನು -6.6% ಕುಸಿದಿತ್ತು. ಅಂದರೆ 2019-20ರಲ್ಲಿ ನಮ್ಮ ದೇಶದ ಒಟ್ಟಾರೆ ಆದಾಯ 100 ಕೋಟಿ ಇತ್ತು ಅಂತ ಇಟ್ಕೊಳ್ರಿ. ಆ 100 ಕೋಟಿ ಇದ್ದದ್ದು 2020-21ರಲ್ಲಿ ಬರೀ 94 ಕೋಟಿ ಆಯಿತು. ಅಂದರೆ ಈ ಹಿಂದೆ 97 ಕೋಟಿ ಇದ್ದಿದ್ದು 100 ಕೋಟಿ ಆಯಿತು, 90 ಕೋಟಿ ಇದ್ದಿದ್ದು 97 ಕೋಟಿ ಆಯಿತು. ಇದು ಅಭಿವೃದ್ಧಿಯ ಗತಿ. 90 ಕೋಟಿಗಿಂತ ಕಡಿಮೆ ಆಗ್ತಿರಲಿಲ್ಲ. 2019ಕ್ಕೆ ಬರೋ ಅಷ್ಟರಲ್ಲಿ 90 ಇದ್ದಿದ್ದು 97 ಆಗಿ, 97 ಇದ್ದಿದ್ದು 100 ಆಗಿತ್ತು. ಆದರೆ 2020-21ರಲ್ಲಿ 100 ಇದ್ದಿದ್ದು 105, 103 ಆಗೋದ್ರ ಬಚ್ಚಕ್ಕೆ ಇದ್ದಿದ್ದು ಕಳ್ಕೊಂಡು 94 ಆಯಿತು. ಆ 94 ಕೋಟಿಯೇ 8.7% ಜಾಸ್ತಿ ಆಯಿತು ಕೋವಿಡ್ ನಂತರದ ವರ್ಷದಲ್ಲಿ. ಅದು 150 ಕೋಟಿ ಅಂತ ಅರ್ಥ ಅಲ್ಲ. ಏನು 96 ಕೋಟಿ ಇತ್ತು ಅದರ 8.7%, ಅದರ ನಂತರ 7%. ಇವತ್ತು ಫೋರ್ಕಾಸ್ಟ್ ಇರೋದು 6.6%. ಅಂದರೆ ನೀವು ನೋಡಿದ್ರೆ ಗ್ರಾಫ್ನಲ್ಲಿ ಭಾರತದ GDPಯ ಅಭಿವೃದ್ಧಿ ಗತಿ 2018-19 ಹಂತಕ್ಕೂ ಬಂದಿಲ್ಲ. ಕೋವಿಡ್ ಪೂರ್ವ ಸಂದರ್ಭವನ್ನು ಮುಟ್ಟಿಲ್ಲ ನಮ್ಮ GDPಯ ಅಭಿವೃದ್ಧಿ ಗತಿ. GDPಯ ಅಭಿವೃದ್ಧಿಯ ದರವೇ ಬಡತನ ರೇಖೆಯಿಂದ ಹೊರಗಡೆಗೆ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟಿಲ್ಲ. ಬಡತನ ರೇಖೆಯಿಂದ ಹೊರಗಡೆ ಬರಬೇಕು ಅಂದರೆ GDP ಅಭಿವೃದ್ಧಿ ಆಗಬೇಕು ಅಂತ ಈ ಬಂಡವಾಳಶಾಹಿ ಅಭಿವೃದ್ಧಿ ತರ್ಕವನ್ನೇ ಒಪ್ಕೊಂಡ್ರೂ ಕೂಡ ಅದು ಆಗ್ತಿಲ್ಲ ಅಂದರೆ ಇದೆಷ್ಟು ಸುಳ್ಳಿರಬೇಕು. 25 ಕೋಟಿ, ಅದು ಕೂಡ ನಾನು ಆಗಲೇ ಹೇಳಿದಾಗೆ 8.3% ಇದ್ದಾಗ ಅಥವಾ ಅದಕ್ಕೂ ಹಿಂದೆ 2008-9ರಲ್ಲಿ 8.3% ಇದ್ದಾಗಲೂ ಕೂಡ ಅವರೇ ಸರ್ಕಾರವೇ ಘೋಷಣೆ ಮಾಡ್ಕೊಂಡಿದ್ದು ಹಬ್ಬ ಅಂದರೆ 5-6 ಕೋಟಿ ಹೊರಗಡೆ ಬಂದಿದ್ದಾರೆ ಅಂತೇಳಿ. ಇದು ಒಂದು. ಎರಡನೇದಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಿರೋಂಥ ಇನ್ನು ಹಲವಾರು ವಿಷಯಗಳಿದ್ದಾವೆ. ಉದಾಹರಣೆಗೆ ಕೋವಿಡ್ ಕಾಲದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸರ್ಕಾರದ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವರುಗಳೇ ಮಾಡಿರುವಂತಹ ಸಂಶೋಧನೆಗಳು ಪ್ಯೂರ್ ರಿಸರ್ಚ್ ಸೆಂಟರ್ ಅಂತ ಇದೆ. ಇದನ್ನು ಜಗತ್ತಿನ ಎಲ್ಲರೂ ಒಪ್ಕೋತಾರೆ, ಮೋದಿ ಸರ್ಕಾರವೂ ಕೂಡ ಒಪ್ಕೊಳ್ತಾರೆ. ಇದರಲ್ಲಿ ಮಾತ್ರ ಮೋದಿ ಸರ್ಕಾರಕ್ಕೆ ವ್ಯತಿರಿಕ್ತವಾದಂಥ ಒಂದು ವರದಿ ಬಂದಿದೆ. 2020-21ರಲ್ಲಿ ಕೋವಿಡ್ನ ಬಾಧೆಯಿಂದಾಗಿ ನಮ್ಮ ದೇಶದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಭಾರತ ಮತ್ತು ಚೈನಾಗೆ ಹೋಲಿಕೆ ಮಾಡಿ ಪ್ಯೂ ರಿಸರ್ಚ್ ಸೆಂಟರ್ ಒಂದು ವರದಿಯನ್ನು ಕೊಟ್ಟಿದೆ. ಅದರ ಚಾರ್ಟ್ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡಬೇಕು.
ಎಡಭಾಗದಲ್ಲಿ ಭಾರತದ್ದು ಏನಾಯಿತು? ಭಾರತದಲ್ಲಿ ಹೈ ಇನ್ಕಮ್, ಅತ್ಯಂತ ಹೆಚ್ಚಿನ ಕೋಟ್ಯಾಧೀಶ್ವರರ ಸಂಖ್ಯೆ, ಅದು ಕೋಟ್ಯಾಧೀಶರಲ್ಲಿ ಬಿಲಿಯನಾಧೀಶರ ಸಂಖ್ಯೆ ಜಾಸ್ತಿ ಆಯಿತು, ಮಿಲಿಯನಾಧೀಶರ ಸಂಖ್ಯೆ ಒಂದು ಚೂರು ಕಮ್ಮಿ ಆಯಿತು 2021-22ರಲ್ಲಿ. ಅಪ್ಪರ್ ಮಿಡಲ್ ಕ್ಲಾಸ್ನಲ್ಲೂ ಕೂಡ -7% ಆಯಿತು. ಮಿಡ್ಲ್ ಇನ್ಕಮ್ನವ್ರದ್ದು -32% ಆಯಿತು. ಬಡತನ ರೇಖೆಗೆ ಸೇರಿದವರ ಸಂಖ್ಯೆ ಅಂದರೆ ಮಿಡ್ಲ್ ಇನ್ಕಮ್ನಲ್ಲಿ ಮೊದಲಿಗಿಂತ 32% ಕಡಿಮೆ ಆದರೂ, ಲೋ ಇನ್ಕಮ್ನಲ್ಲಿ ಮೊದಲಿಗಿಂತ 35% ಕಮ್ಮಿ ಆದರೂ, ಬಡವರ ಸಂಖ್ಯೆ ಮಾತ್ರ 75% ಜಾಸ್ತಿ ಆಯಿತು. ಇದು 75 ಮಿಲಿಯನ್, ಇದರಲ್ಲಿ 1 ಮಿಲಿಯನ್ನು, ಅಪ್ಪರ್ ಮಿಡಲ್ ಕ್ಲಾಸು 7 ಮಿಲಿಯನ್ ಕಮ್ಮಿ ಆದರೂ, ಮಿಡ್ಲ್ ಇನ್ಕಮ್ಮು 32 ಮಿಲಿಯನ್ ಅಂದರೆ 3.2 ಕೋಟಿ ಕಮ್ಮಿ ಆದರು ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು 3.5 ಕೋಟಿ ಕಮ್ಮಿ ಆದರು, ಬಡತನ ರೇಖೆಗಿಂತ ಕಡಿಮೆ ಇದ್ದವರು 75 ಮಿಲಿಯನ್ ಜಾಸ್ತಿ ಆದರು. ಅರ್ಥ ಏನು? ಮಧ್ಯಮ ವರ್ಗದಲ್ಲಿದ್ದಂಥ 32 ಮಿಲಿಯನ್ 3.2 ಕೋಟಿ, ಲೋ ಇನ್ಕಮ್ನಲ್ಲಿದ್ದಂಥ 3.5 ಕೋಟಿನವರು ಜಾರ್ಖಂಡ್ ಬಂದು ಬಡತನ ರೇಖೆಯ ಕೆಳಗೆ ಬಿದ್ದರು. ಅಂದರೆ ಎಲ್ಲ ಸಂಸ್ಥೆಗಳು ಹೇಳ್ದಂಗೆ ಕಳೆದ 3 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಕಡಿಮೆ ಆಗೋದಿರಲಿ 7.5 ಕೋಟಿ ಜಾಸ್ತಿ ಆಗಿದೆ. ಇದನ್ನು ಯಾರು ಇದುವರೆ ತನಕ ನಿರಾಕರಿಸಿಲ್ಲ. ಯಾತಕ್ಕೆ? ಕಾರಣ ಎದ್ದು ಕಾಣುತ್ತೆ. ಕೋವಿಡ್ ಬಂದಾದ ಮೇಲೆ ನಮ್ಮ ದೇಶದ ನಗರದ ಮಧ್ಯಮ ವರ್ಗದವರು ಅತ್ಯಂತ ನಿರ್ದಯಿಗಳಾಗಿ, ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು, ಸರ್ಕಾರಗಳು ಆ ದೇಶವನ್ನು, ಆ ನಗರಗಳನ್ನು ಕಟ್ಟಿದ್ದಂಥ ವಲಸೆ ಕಾರ್ಮಿಕರನ್ನ ನಿರ್ದಯವಾಗಿ ಹೊರಗೆ ಹಾಕಿದ್ರು. ನಿಮಗೆ ಗೊತ್ತಿದೆ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ವಾಪಸ್ ಹಳ್ಳಿಗೆ ಹೋಗ್ಬೇಕಾಗಿ ಬಂತು. ಕೋವಿಡ್ನ ಪರಿಣಾಮ ಇವ್ರ ಮೇಲೆ ಏನಾಗಿದೆ? ಕೋವಿಡ್ನ ಪರಿಣಾಮ ಇವ್ರ ಮೇಲೆ, ನಿಮ್ಮ ಪರದೆಯ ಮೇಲೆ ಮತ್ತೊಂದು ಬರುತ್ತೆ, ಇಂಪ್ಯಾಕ್ಟ್ ಆಫ್ ಕರೋನಾ ವೈರಸ್. ಲಾಕ್ಡೌನ್ ಏನು ಮಾಡಿದ್ರು, ಅದು ಭಾರತದ ವಲಸೆ ಕಾರ್ಮಿಕರ ಮೇಲೆ ಏನು ಪರಿಣಾಮ ಬೀರ್ತು ಅನ್ನೋದು ಒಂದು ವರದಿ ಬರುತ್ತೆ, ನೀವು ನೋಡ್ಬೋದು. ಸುಮಾರು 83% ಜನಕ್ಕೆ ಕೆಲಸ ಸಿಗಲಿಲ್ಲ, 80% ಜನಕ್ಕೆ ರೇಷನ್ ಸಿಗಲಿಲ್ಲ, ಸುಮಾರು ಅರ್ಧದಷ್ಟು ಜನ ಹಳ್ಳಿಗೆ ವಾಪಸ್ ಸೇರ್ಕೊಳ್ಳೋಕ್ಕಾಗಲಿಲ್ಲ, 15%ಗೂ ಹೆಚ್ಚು ಜನ ಕಾಯಿಲೆಯಿಂದ ನರಳ್ತಿದ್ದಾರೆ. ಉದ್ಯೋಗ ಇಲ್ಲ, ರೇಷನ್ ಇಲ್ಲ ಅಂದರೂ ಬಡತನ ರೇಖೆಗಿಂತ ಮೇಲಕ್ಕೆ ಹೆಂಗೆ ಬರೋಕ್ಕೆ ಸಾಧ್ಯ, ಪವಾಡ ಆಗಕ್ಕೆ ಸಾಧ್ಯ? ಇದರ ಪರಿಣಾಮವನ್ನು ಇನ್ನೂ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದು ವರದಿ ಇದೆ. ಈ ವರದಿಯನ್ನು ಇಂಡಿಯಾ ಕನ್ಸ್ಯೂಮರ್ ಎಕಾನಮಿ 360 ಎನ್ನುವಂತಹ ಒಂದು ಸಂಸ್ಥೆ ಅಧ್ಯಯನ ಮಾಡಿರೋದು. ಅವ್ರು ಮಾಡಿರೋ ಅಧ್ಯಯನದ ವರದಿ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಇನ್ಕಮ್ ಗ್ರೋತ್ ಬೈ ಇನ್ಕಮ್ ಗ್ರೂಪ್ ಇನ್ ಇಂಡಿಯಾ ಬಿಟ್ವೀನ್ 2016 and 2021. ಹೆಚ್ಚು ಕಡಿಮೆ ಇವರು ಮಾಡಿದಂಥ ಏನು ನೀತಿ ಆಯೋಗದ ಕಾಲಾವಧಿಯನ್ನೇ ಇವರು ತೊಗೊಂಡು ಮಾಡಿರೋದು. ಕನ್ಸ್ಯೂಮರ್ ಎಕಾನಮಿ ಸರ್ವೆ ಅಂದರೆ ಬಳಕೆ ವೆಚ್ಚ ಎಷ್ಟು ಮಾಡ್ತಾರೆ ಅನ್ನೋದನ್ನು ಆಧರಿಸಿ ಬಳಕೆದಾರರ ಆದಾಯ ಎಷ್ಟಿದೆ, ಆದಾಯ ಎಷ್ಟು ಬೆಳೀತು ಅಂತ ಅಧ್ಯಯನ ಮಾಡ್ತಾರೆ. ಇದನ್ನು ದೇಶದ ಒಟ್ಟು ಜನಸಂಖ್ಯೆಯನ್ನು 5 ಭಾಗಗಳಾಗಿ ವಿಂಗಡಿಸ್ತಾರೆ. ಅತ್ಯಂತ ಬಡತನದಲ್ಲಿರುವ 20% ಜನ, ಕೆಳ ಮಧ್ಯಮ ವರ್ಗದವರು 20% ಜನ, ಮಧ್ಯಮ ವರ್ಗದವರು 20% ಜನ, ಮೇಲ್ಮಧ್ಯಮ ವರ್ಗದವರು 20% ಜನ ಮತ್ತು ಶ್ರೀಮಂತರು 20% ಜನ. ಪರದೆಯ ಮೇಲೆ ಬಂದಿರೋದನ್ನು ನೀವು ಗಮನಿಸೋ ಹಾಗೆ ನಮ್ಮ ದೇಶದ ಅತ್ಯಂತ ಬಡತನದಲ್ಲಿರುವಂತಹ 20% ಜನರ ಆದಾಯ 2016-2021 ನಡುವೆ 45% ಕಡಿಮೆ ಆಯಿತು. ಇನ್ಫ್ಯಾಕ್ಟ್ ಇದನ್ನೇ 2017ರಲ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಅಂತ ಒಂದು ಮಾಡ್ತಿದ್ರು, ಪ್ರತಿ 5 ವರ್ಷಕ್ಕೊಂದು ಸತಿ. ಅದರ ಭಾಗವಾಗಿ ಕನ್ಸಂಪ್ಷನ್ 2012ರಲ್ಲಿ ಮಾಡಿದರು, 2017ರಲ್ಲಿ ಮತ್ತೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಅಂತ ಮಾಡಿದ್ರು. ಅಂದರೆ ಈ ದೇಶದ ಸಾಮಾನ್ಯ ಜನರು, ಬಡವರು, ಮಧ್ಯಮ ವರ್ಗದವರು ಎಲ್ಲರೂ ತಮಗೆ ಅಗತ್ಯವಾದ ವಸ್ತುಗಳನ್ನು ಕೊಂಡುಕೊಳ್ಳುವುದಕ್ಕೆ ಎಷ್ಟು ವೆಚ್ಚ ಮಾಡ್ತಿದ್ದಾರೆ, ಆ ವೆಚ್ಚದಲ್ಲಿ ಏರಿಕೆ ಆಗಿದೆ. ಆ ವೆಚ್ಚದಲ್ಲಿ ಏರಿಕೆ ಆಗಿದೆ ಅಂದರೆ ಆದಾಯವೋ ಸಾಲವೋ ಏನೋ ಜಾಸ್ತಿಯಾಗಿ ಮಾಡ್ತಿದ್ದಾರೆ ಅಂತ ಅರ್ಥ, ಉಳಿತಾಯವೋ ಅದರ ಆಧಾರದಲ್ಲಿ ಮಾಡ್ತಾರೆ ಅಂತ ಆಗುತ್ತೆ. ಅದೇನು ಹೇಳ್ತು ಅಂತಂದರೆ, ಕಳೆದ 40 ವರ್ಷಗಳಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ದೇಶದ ಬಳಕೆದಾರರ ವೆಚ್ಚ ಕಡಿಮೆ ಆಗಿದೆ. ಯಾಕಂದರೆ ಆದಾಯ ಕಡಿಮೆ ಆಗಿದೆ. ಇದೂ ಕೂಡ ವರದಿ ಅದನ್ನೇ ಹೇಳುತ್ತೆ. ಈ ದೇಶದ ಅತ್ಯಂತ ಬಡವರು 20% 45% ತಮ್ಮ ಆದಾಯವನ್ನು ಕಳ್ಕೊಂಡ್ರು ಕಳೆದ 5 ವರ್ಷದಲ್ಲಿ. ಕೆಳ ಮಧ್ಯಮ ವರ್ಗದವರು ಅವರು 20% ಜನ ಸುಮಾರು 15% ಕಳ್ಕೊಂಡ್ರು. ಮಧ್ಯಮ ವರ್ಗದವರು 5% ಕಳ್ಕೊಂಡ್ರು. ಅಪ್ಪರ್ ಮಿಡಲ್ ಕ್ಲಾಸ್ ಮೇಲ್ಮಧ್ಯಮ ವರ್ಗದವರು ಅಂದಾಜು ಒಂದು 5-6% ಅಷ್ಟು ಹೆಚ್ಚಿಗೆ ಆದಾಯ ಪಡ್ಕೊಂಡ್ರು. ಈ ದೇಶದ 20% ಅತಿ ಶ್ರೀಮಂತರು ಮಾತ್ರ ಅವರ ಆದಾಯ ಹೆಚ್ಚು ಕಡಿಮೆ 40% ಜಾಸ್ತಿ ಆಯಿತು. ಅವರಲ್ಲಿ ಅತಿ 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 ಶ್ರೀಮಂತರು ಅದಾನಿ ಅಂಬಾನಿಗಳಂತೂ ಅವ್ರದ್ದು ಸೆಕೆಂಡ್ಗೆ 9 ಕೋಟಿ ರೂಪಾಯಿ ಥರ ಅವ್ರ ಆದಾಯ ಜಾಸ್ತಿ ಆಗ್ತಾ ಹೋಯ್ತು. ಅಂದರೆ ನಮ್ಮ ದೇಶದ ಬಹುಸಂಖ್ಯಾತ ಜನರ ಆದಾಯ
ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ತೀವ್ರವಾಗಿ ಕುಸಿದಿದೆ. ಅದಕ್ಕೆ ಪ್ರಧಾನವಾದಂಥ ಕಾರಣ ಈ ದೇಶದ ಬಡಜನರು ಯಾವ ಉದ್ಯೋಗಗಳನ್ನು ಆರಿಸ್ತಾ ಇದ್ರು. ಯಾವುದಾದ್ರೂ ಈ ದೇಶದಲ್ಲಿ ನಗರದ ಆರ್ಥಿಕತೆಯನ್ನು ನೀವು ತೆಗೆದುಕೊಂಡ್ರೆ, ನಗರ ಆರ್ಥಿಕತೆಯಲ್ಲಿ ಸುಮಾರು 6,000 ದೊಡ್ಡ ಉದ್ಯಮಗಳಿದ್ದಾವೆ. 6,000 ಅತಿ ದೊಡ್ಡ, 6 ಲಕ್ಷ ಮಧ್ಯಮ ಗಾತ್ರದ್ದು ಮತ್ತು ಸಣ್ಣ ಮತ್ತು ಅತಿ ಸಣ್ಣ 6 ಕೋಟಿ ಉದ್ಯಮಗಳಿದ್ದಾವೆ. ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗೋದು ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳು. ಅಲ್ಲಿ 97% ಉದ್ಯೋಗ ಸೃಷ್ಟಿಯಾಗುತ್ತೆ. ಆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ ಉದ್ಯಮಗಳು ನೆಲ ಕಚ್ಚೋದು ಡಿಮಾನಿಟೈಸೇಷನ್ ಬಂದಮೇಲೆ, GST ಬಂದಮೇಲೆ ಸರ್ವನಾಶ ಆಗೋದ್ವು. ಚೇತರಿಸ್ಕೊಳ್ಳೋ ಹೊತ್ತಿನಲ್ಲಿ ಏನು ಕೋವಿಡ್ ಬಂದು ಲಾಕ್ಡೌನ್ ಬಂತು, ಸರ್ವನಾಶ ಆಗೋದ್ರು. ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನೇ ನಗರದಲ್ಲಿರೋರು ಗಮನಿಸ್ಬೋದು. ಆಟೋ ಡ್ರೈವರ್ಗಳು ಬಹಳಷ್ಟು ಜನ ಆವಾಗ ತರಕಾರಿನ ಇಟ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ರು. ಬೇರೆಯವರು ತಮ್ಮ ಸಣ್ಣ ಪುಟ್ಟ ಇಬ್ಬರೋ ಸೇರ್ಕೊಂಡು ಕೆಲಸ ಮಾಡ್ತಿದ್ರೇನೋ ಆ ಸಪ್ಲೈ ಚೈನೇ ಕಿತ್ಕೊಂಡು ಹೋಗಿದ್ದರಿಂದ ಏನೋ ಕೆಲಸಗಳು ಮಾಡ್ಕೊಳಕ್ಕೆ ಹೋದರು. ಆ ಕೆಲಸಗಳು ಕೂಡ ಬರ್ಕತ್ತಾಗಲಿಲ್ಲ. ಪೀಣ್ಯದಲ್ಲಿ 60%ಕ್ಕೂ ಹೆಚ್ಚು ಕೈಗಾರಿಕೆಗಳು ಕಣ್ಮುಚ್ಕೊಂಡಿದ್ವು. ಇದೇ ಏಷ್ಯಾದ ಅತಿ ದೊಡ್ಡ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳ ಕೇಂದ್ರ ಅಂತ ಅದನ್ನು ಕರೀತಾರೆ. ಇನ್ನು ನಗರ ಪ್ರದೇಶಕ್ಕೆ ಬಂದರೆ ಕೂಲಿಕಾರರು ಮತ್ತು ಅತಿ ಸಣ್ಣ ರೈತರು ಮತ್ತು ಸಣ್ಣ ಮಧ್ಯಮ ರೈತರು 80% ಜನ ಕೃಷಿ ಬಿಕ್ಕಟ್ಟಿನಿಂದ ತತ್ತರಿಸಿ ಅವರು ನರೇಗಾ ಇತ್ಯಾದಿಗಳ ಮೂಲಕ ಬದುಕುವಂಥ ಪರಿಸ್ಥಿತಿ ಬಂತು. ಹೀಗಿರಬೇಕಾದ್ರೆ ಜೀವನ ಮಟ್ಟ ಎಲ್ಲಿಂದ ಸುಧಾರಿಸುತ್ತೆ? ಅಂಕಿಅಂಶಗಳನ್ನ ನೀವು ಬೇಕಾದಂಗೆ ಹೇಳಿಬಿಟ್ರೆ ನಮ್ಮ ಬದುಕು, ನಮ್ಮ ಮನೆ ಅಕ್ಕಪಕ್ಕದವ್ರ ಬದುಕು, ನಮ್ಮ ಹಳ್ಳಿ ಬದುಕನ್ನು ಅರ್ಥ ಮಾಡ್ಕೊಳ್ಳೋಣ. ಕಳೆದ 5 ವರ್ಷದಲ್ಲಿ ನಮ್ಮ ಬದುಕುಗಳು ಆ ರೀತಿ ಸುಧಾರಣೆ ಆಗಿದೆಯಾ? ನಮ್ಮ ಗ್ರಾಮದಲ್ಲಿರೋ, ನಮ್ಮ ಪಕ್ಕದಲ್ಲಿರೋ ಅತ್ಯಂತ ಬಡವ 28 ಕೋಟಿ ಅಂದರೆ ನಮ್ಮ ಗ್ರಾಮದಲ್ಲೂ 20% ಅಷ್ಟು ಜನ ಬಡವರು ಉದ್ಧಾರ ಆಗ್ಬಿಟ್ರ? ಯಾವ ತಂತ್ರವನ್ನು ಇವರು ಬಳಸಿದ್ದಾರೆ ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ಅಂತಂದರೆ, 2 ಪ್ರಧಾನವಾದ ಕುತಂತ್ರವನ್ನು ಬಳಸಿದ್ದಾರೆ 25 ಕೋಟಿ ಜನ ಬಡತನದಿಂದ ಮುಕ್ತರಾದರು ಅಂತ ಹೇಳುವುದಕ್ಕೆ. ಮೊದಲೇನು ಮಾಡಿದ್ದಾರೆ, 2006 ಮೊದಲನೇದು ಇನ್ಕಮ್ ಪಾವರ್ಟಿ ಮತ್ತು ಕನ್ಸಂಪ್ಷನ್ ಪಾವರ್ಟಿಯನ್ನು ಪರಿಗಣನೆಗೆ ತಗೊಂಡಿಲ್ಲ. ಕನ್ಸಂಪ್ಷನ್ ಪಾವರ್ಟಿಗೆ ನಮ್ಮ ಹತ್ರ ಅಂಕಿಅಂಶಗಳೇ ಇಲ್ವಲ್ಲ. 2017 ನಂತರ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಆಗೇ ಇಲ್ಲ. ಇನ್ನು ಉಳಿದದ್ದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2015 ಅದಾದಮೇಲೆ 2000 ಕೋವಿಡ್ ಸಂದರ್ಭದಲ್ಲಿ ಆಗಬೇಕಾಗಿತ್ತು. 22 ರಾಜ್ಯಗಳು ಅದನ್ನು ನಿಲ್ಲಿಸ್ಬಿಡಲಾಗಿದೆ. ಇದಕ್ಕಾಗಿ ಏನು ಮಾಡ್ತಿದ್ದಾರೆ, 2012 NFHS ಸರ್ವೆ, 2012 ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆಯನ್ನೇ ಗಮನದಲ್ಲಿಟ್ಕೊಂಡು ಅದನ್ನು ಏನು ಗ್ರೋತ್ ರೇಟ್ ಇತ್ತು ಅದೇ ಗ್ರೋತ್ನ ಮುಂದಕ್ಕೂ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಊಹೆ ಮಾಡಿ ಎಕ್ಸ್ಟ್ರಾಪೊಲೇಟ್ ಅಂತಾರೆ. ಅಂದರೆ ಆಗ GDP ಗ್ರೋತ್ ರೇಟ್ ಏನಿತ್ತು ಅದೇ GDP ಗ್ರೋತ್ ರೇಟ್ ಇದ್ದಿದ್ದರೆ 2012-13 ಏನು ಗ್ರೋತ್ ಆಗಿತ್ತು ಇದು ಗ್ರೋತ್ ಆಗ್ತಿತ್ತು. ಆದರೆ ಇವರ GDPನೇ ನಾವು ಆಗಲೇ ಚರ್ಚೆ ಮಾಡ್ದಂಗೆ 2016 ನಂತರ ಕುಸಿತಾ ಬಂತು. 8.7% ಇದ್ದಿದ್ದು 6% ಆಯಿತು, 3.7% ಆಯಿತು, -6% ಆಯಿತು. ಇವತ್ತಿನವರೆಗೂ 2018 ಗ್ರೋತ್ ರೇಟ್ಗೂ ಕೂಡ ನಾವು ಬಂದಿಲ್ಲ. ಹಂಗಿದ್ದ ಪಕ್ಷದಲ್ಲಿ 2012 8-9% ಇದ್ದಂಥ ಗ್ರೋತ್ ರೇಟನ್ನೇ ಈಗಲೂ ಕೂಡ ಇತ್ತು, 2016 ನಂತರಕ್ಕೂ 2023 ತನಕ ಇತ್ತು ಅಂತಂದ್ಬಿಟ್ಟು ಎಕ್ಸ್ಟ್ರಾಪೊಲೇಟ್ ಮಾಡಿ ನಂಬರ್ಸ್ಗಳನ್ನು ಫಡ್ಜ್ ಮಾಡಿದ್ದಾರೆ. ವಾಸ್ತವದಲ್ಲಿ GDP ಗ್ರೋತ್ ರೇಟು 2012 ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಹೀಗಾಗಿ ಇವರೆಲ್ಲ ಅಂಕಿಅಂಶಗಳು ಅರ್ಧಕ್ಕರ್ಧ ಕಡಿಮೆ ಆಗಬೇಕು. ಎರಡನೇದು, ಕೋವಿಡ್ನ ಪರಿಣಾಮ ಏನಾಗಿದೆ ಅನ್ನೋದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಉದಾಹರಣೆಗೆ ಇವರೇ ಹೇಳೋ ಥರ ಹೆಲ್ತು ಮತ್ತು ಎಜುಕೇಷನ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಕೋವಿಡ್ ನಂತರದಲ್ಲಿ ಇವೆರಡು ತತ್ತರಿಸೋಗಿದೆ. ಸಾಮಾನ್ಯ ಜನರ, ಈ ದೇಶದ 70-80% ಜನರ ಶೈಕ್ಷಣಿಕ ಗುಣಮಟ್ಟ ಮತ್ತು ಅವರ ಆರೋಗ್ಯದ ಗುಣಮಟ್ಟ ಕುಸಿದು ಬಿದ್ದೋಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಗಳಲ್ಲಿ ಹೆಣಗಳು ತೇಲುವುದು. ಆದರೆ ಈ ನೀತಿ ಆಯೋಗದ ಸರ್ವೆ ಹೇಳುತ್ತೆ ಉತ್ತರ ಪ್ರದೇಶದ ಮತ್ತು ಬಿಹಾರದಲ್ಲಿ ಅತ್ಯುತ್ತಮವಾದಂಥ ಬೆಳವಣಿಗೆ ಆಗಿದೆಯಂತೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟವನ್ನು ಹೋಲಿಕೆ ಮಾಡಿದ್ರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ದಕ್ಷಿಣ ಭಾರತದಲ್ಲಿ ವಾಸ ಮಾಡ್ತಿರೋಂಥ, ಕರ್ನಾಟಕದಲ್ಲಿ ವಾಸ ಮಾಡ್ತಿರೋ ಸಣ್ಣ ಪುಟ್ಟ ನಗರಗಳಾದ ಬಹುಪಾಲು ಕಡೆ, ಬೆಂಗಳೂರಿನಲ್ಲಂತೂ ಎಲ್ಲ ಕಡೆ ಇವತ್ತು ಯಾವ ದೇಶದಲ್ಲಿ ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ ಹೇಳ್ತಾರೆ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡು, ಅಲ್ಲಿಂದ ಬರ್ತಿರೋಂಥ ವಲಸೆ ಕಾರ್ಮಿಕರೇ ಜಾಸ್ತಿ ಇವತ್ತು. ಎಲ್ಲ ಉದ್ಯಮಗಳಲ್ಲೂ ಹೋಟೆಲಿಂದ ಮೊದಲುಗೊಂಡು ಕನ್ಸ್ಟ್ರಕ್ಷನ್ಗೆ ಅವರೇ ನಿಮಗೆ ಕಾಣಿಸಿರ್ತಾರೆ.
ಜೀವನ ಮಟ್ಟ, ಶಿಕ್ಷಣ, ಆರೋಗ್ಯ ಉತ್ತಮವಾಗಿದ್ದರೆ ಯಾತಕ್ಕೆ ಜೀವನೋಪಾಯ ಅರಸ್ಕೊಂಡು ಬೇರೆ ರಾಜ್ಯಗಳಿಗೆ ಅವರು ಬರ್ತಾರೆ? ಮೇಲ್ನೋಟಕ್ಕೆ ಕಾಣುವಂತೆ ಹಸಿ ಹಸಿ ಸುಳ್ಳನ್ನು, ಕೋವಿಡ್ ನಂತರದ ಪರಿಣಾಮವನ್ನು ಅಧ್ಯಯನಕ್ಕೆ ತೆಗೆದುಕೊಂಡಿಲ್ಲ ಇವರು. ಅದನ್ನು ಕೂಡ ಇದೇ ರೀತಿ ಎಕ್ಸ್ಟ್ರಾಪೊಲೇಟ್ ಮಾಡಿದ್ದಾರೆ. ಈಗ ಕಾಲಕ್ಕೆ ಬರ್ತಿರೋಂಥ ಶೈಕ್ಷಣಿಕ ವರದಿಗಳೇನು ಹೇಳ್ತವೆ, ನಮ್ಮ ದೇಶದ 50% 14ರಿಂದ 18ನೇ ವಯಸ್ಸಿನಲ್ಲಿರುವಂಥ ಮಕ್ಕಳಿಗೆ 2ನೇ ಕ್ಲಾಸಿನ ಗಣಿತದ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಬರೋದಿಲ್ಲ. ಯಾಕಂದರೆ ಶಾಲೆ ಇಲ್ಲ, ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಸರ್ಕಾರ ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಣವಾಗಿದೆ, ಅದನ್ನು ಕೊಂಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ, ಶಿಕ್ಷಣವನ್ನು ಮಾರುಕಟ್ಟೆಯಲ್ಲಿ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ. ಆರೋಗ್ಯದ ಪ್ರಶ್ನೆಗೆ ಬಂದರೆ ಸರ್ವನಾಶ ಆಗಿ ಕೂತಿದೆ ಅದು. ಸೊ ಹಾಗಿದ್ದರೂ ಕೂಡ ಇದೆಲ್ಲ ಯಾವುದ್ರಲ್ಲಿ ಪರಿಣಾಮ ಬೀರುತ್ತೆ? ಸಹಜವಾಗಿ ಈ ಥರ ಸರ್ವೆಗಳನ್ನು ನೋಡೋಣ. ಉದಾಹರಣೆಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಒಂದು ಬರುತ್ತೆ, ಜಾಗತಿಕ ಹಸಿವಿನ ಸೂಚ್ಯಂಕ. ಪದೇ ಪ್ರತಿ ವರ್ಷ ನಾವು ಕಳೆದ 5-6 ವರ್ಷಗಳಲ್ಲಿ ಹಂಗರ್ ಇಂಡೆಕ್ಸ್ನಲ್ಲಿ ಕುಸಿತಾ ಇದ್ದೀವಿ. 2022ರಲ್ಲಿ 107ನೇ ಸ್ಥಾನದಲ್ಲಿದ್ವಿ. 2023ರಲ್ಲಿ 125 ದೇಶಗಳಲ್ಲಿ 111ನೇ ಸ್ಥಾನಕ್ಕೆ ಬಂದು ಕೂತಿದ್ದೀವಿ. ಆಫ್ರಿಕಾದ ದೇಶಗಳಿಗಿಂತ ಹೀನಾಯವಾದ ಪರಿಸ್ಥಿತಿ ಇದೆ ಹಸಿವು. ಇದೇ ಅವಧಿನಲ್ಲಿ 25 ಕೋಟಿ ಜನ ಬಡತನ ರೇಖೆಯಿಂದ ಮೇಲಕ್ಕೆ ಬಂದುಬಿಟ್ಟಿದ್ದಿದ್ರೆ ಇವರೆಲ್ಲ ಯಾತಕ್ಕೆ ಹಿಂಗೆ ಸಾಯ್ತಿದ್ರು? ಯಾತಕ್ಕೆ ಹಂಗರ್ ಇಂಡೆಕ್ಸಲ್ಲಿ ಭಾರತ 111ನೇ ಸ್ಥಾನಕ್ಕೆ ಬರ್ತಿತ್ತು? ಅವೆಲ್ಲ ಬಿಡಿ. ಮೋದಿ ಸರ್ಕಾರ ಈ ಜನವರಿಯಿಂದ ಡಿಸೆಂಬರಲ್ಲಿ ಘೋಷಣೆ ಮಾಡಿದ್ರು, ಈ ದೇಶದ ಅತ್ಯಂತ ಬಡವರು ಒಟ್ಟು 80 ಕೋಟಿ ಜನ ಅಂತ, 81 ಕೋಟಿ ಜನ ಅಂತ ಅಂದಾಜು ಮಾಡಲಾಗಿದೆ. ಈ 81 ಕೋಟಿ ಜನರಿಗೆ ಪ್ರತಿ ವ್ಯಕ್ತಿಗೂ ಕೂಡ ತಿಂಗಳಿಗೆ 5 kgಯಷ್ಟು ಪ್ರಧಾನಮಂತ್ರಿ ಅನ್ನ PMKYA ಯೋಜನೆ ಅಂತ ಏನು ಕರೀತಾರೆ, ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಏನಿದೆ ಅದರ ಪ್ರಕಾರ 5 kg ಅಕ್ಕಿ ಕೊಡ್ತಾ ಇದ್ರು. 25 ಕೋಟಿ ಜನ ಬಡತನ ರೇಖೆಗಿಂತ ಹೊರಗಡೆ ಬಂದುಬಿಟ್ಟಿದ್ದಿದ್ರೆ ಈ 81 ಕೋಟಿನಲ್ಲಿ 25 ಕೋಟಿ ಕಡಿಮೆ ಮಾಡಬೇಕಲ್ವ ಸರ್ಕಾರ? ಬದಲಿಗೆ 2023ರ ಡಿಸೆಂಬರ್ನಲ್ಲಿ ಮೋದಿ ಸರ್ಕಾರವೇ ಈ 81 ಕೋಟಿ ಜನರಿಗೂ ಕೂಡ ಗರೀಬ್ ಕಿಸಾನ್ ಅನ್ನ ಕಲ್ಯಾಣ ಯೋಜನೆಯನ್ನು ಮುಂದಿನ 5 ವರ್ಷಗಳ ತನಕ ಮುಂದುವರಿಸಲಾಗುವುದು ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ. ಸಾರಾಂಶ ಇಷ್ಟೇ, ಚುನಾವಣೆ ಹತ್ರ ಬರ್ತಾ ಇದೆ, ಸಬ್ ಚಂಗಾಸಿ ಅಂತ ಹೇಳಬೇಕಾಗಿದೆ. ನಮ್ಮ ಶಾಲೆಗಳಲ್ಲಿ ನಾವಿದ್ದಾಗ ಹೇಳ್ತಿದ್ದಂಥ ಒಂದು ಸಣ್ಣ ಜೋಕ್ ಜ್ಞಾಪಕಕ್ಕೆ ಬರುತ್ತೆ. ಒಬ್ಬ ಬಡವ ನಡೀದಿರ ಒಂದು ಆಸ್ಪತ್ರೆಗೆ ಬಂದು ಸುಸ್ತಾಗಿ ಬಂದು ಬಿದ್ದೋಗಿರ್ತಾನೆ. ಆಸ್ಪತ್ರೆ ಮುಂದೆ ಬಿದ್ದೋಗಿದ್ದಾಗ ಹೆಣದಂತೆ ಬಿದ್ದೋಗಿರ್ತಾನೆ. ನರ್ಸು ಆತನ ಸ್ಟ್ರೆಚರ್ ಮೇಲೆ ಎತ್ಕೊಂಡು ಆಸ್ಪತ್ರೆ ಒಳಗಡೆ ಕರ್ಕೊಂಬರೋ ಹೊತ್ತಿನಲ್ಲಿ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದು ಇವನು ಸತ್ತೋಗಿದ್ದಾನೆ, ಇವನ್ನ ಶವಾಗಾರಕ್ಕೆ ಕಳಿಸ್ರಿ ಅಂತ ಹೇಳ್ತಾರೆ. ಆವಾಗ ಅವನು ಇದಕ್ಕಿದಾಗ ಎಚ್ಚರ, ನಾನು ಸತ್ತಿಲ್ಲ, ನಾನು ಬದುಕಿದ್ದೀನಿ ಅಂತಂದರೆ ನರ್ಸ್ ಹೇಳ್ತಾರಂತೆ, ಡಾಕ್ಟ್ರಿಗಿಂತ ಗೊತ್ತಾ ನಿನಗೆ, ಡಾಕ್ಟ್ರ್ ಸತ್ತಿದ್ದಾರೆ ಅಂತಂದ್ರೆ ನೀನು ಸತ್ತೋಗಿದೆಯಾ ಅಷ್ಟೇ ಅಂತೇಳಿ. ನಮ್ಮ ದೇಶದಲ್ಲಿ ಅದಕ್ಕೆ ತದ್ವಿರುದ್ಧ. ನಾವು ಬಡವರಾಗಿದ್ದೀವಿ, ಹಸಿವಿನಿಂದ ಸಾಯ್ತಿದ್ದೀವಿ ಅಂತಂದರೆ ಸಬ್ ಚಂಗಾಸಿ ಅಂತ ಮೋದಿ ಹೇಳ್ತಾರೆ. ಇಲ್ಲ ಸ್ವಾಮಿ ಬಡವರಾಗಿದ್ದಾರೆ ಅಂದರೆ ಮೋದಿಗಿಂತ ಗೊತ್ತಾ ನಿಮಗೆ, ದೇಶದ್ರೋಹಿಗಳ ಥರ ಆಡಬೇಡ್ರಿ ಅಂತಾರೆ. ಸೊ ಕೇಳಬೇಕಾಗಿರೋ ಪ್ರಶ್ನೆ, ಇದು ಕೇವಲ ಚುನಾವಣಾ ರಾಜಕೀಯಕ್ಕೆ ಎಲ್ಲವೂ ಅದ್ಭುತವಾಗಿ ಕಳೆದ 10 ವರ್ಷದಲ್ಲಿ ಮಾಡಿದ್ದೀವಿ. ದೇಶ ಮೊನ್ನೆ ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ನೀವು ಪ್ರಥಮ ಹಂತದಲ್ಲಿ ನಾನು ಮೊದಲನೇ ಸಾರಿ ಪ್ರಧಾನಮಂತ್ರಿ ಆದಾಗ 2014ರಲ್ಲಿ ದೇಶ ವಿಶ್ವದ ಆರ್ಥಿಕತೆಯಲ್ಲಿ 10ನೇ ಸ್ಥಾನದಲ್ಲಿತ್ತು. ನಾನು 2ನೇ ಸತಿ ಅಧಿಕಾರಕ್ಕೆ ಬಂದಾಗ ಅದನ್ನು 5ನೇ ಸ್ಥಾನಕ್ಕೆ ತಂದಿದ್ದೀವಿ. 3ನೇ ಸತಿ ಅಧಿಕಾರಕ್ಕೆ ಬಂದಾಗ 3ನೇ ಸ್ಥಾನಕ್ಕೆ ತರ್ತೀವಿ. ಈ ಥರದ್ದು ಏನೋ ಒಂದು ಸಾಧಿಸ್ತಾ ಇದ್ದೀವಿ, ವಿಶ್ವಗುರು ಆಗ್ಬಿಟ್ಟಿದ್ದೀವಿ. ಆ ಕಡೆ ಚೈನಾದ ಜೊತೆ ನಮಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಮಾಲ್ಡೀವ್ಸು ನಮ್ಮನ್ನು ಕ್ಯಾರೆ ಅಂತಿಲ್ಲ. ಇವ್ಯಾವುದನ್ನು ಕೂಡ ಇದನ್ನು ಹೇಳಿದವ್ರನ್ನ ದೇಶದ್ರೋಹಿಗಳು ಅಂತ ಕರೆದು ಒಂದು ಹುಸಿ ಭ್ರಾಂತಿಯಲ್ಲಿ ದೇಶವನ್ನು ಇಡುವುದಕ್ಕೆ ಈ ಅಂಕಿಅಂಶಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಗ್ತಾ ಇದೆ. ಆಗಲೇ ಹೇಳಿದಾಗೆ ನೀವು ವಾಸ್ತವಿಕತೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ವಾಸ್ತವಿಕ ಅಭಿವೃದ್ಧಿ ಸಾಧ್ಯ ಇಲ್ಲ. ನೀವು ನಿಜವಾದ ದೇಶಭಕ್ತರಾಗಿದ್ದರೆ ಸತ್ಯ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ನೀವು ಜನಪರವಾದಂಥ ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಆದರೆ ನಿಮ್ಮ ದೇಶದಲ್ಲಿ ಜನರೇ ಇಲ್ಲ. ದೇಶಭಕ್ತಿ ಅಂದರೆ ಜನರ ಭಕ್ತಿ ಅಂತಲ್ಲ, ಅದು ಮೋದಿ ಭಕ್ತಿ ಅಂತ ಮಾತ್ರ. ಈ ಮೋದಿ ಭಕ್ತಿಯ ಪ್ರವಾಹದಲ್ಲಿ ಜನ ಏನಾಗಬೇಕು, ಇದನ್ನು ಜನರೇ ಯೋಚನೆ ಮಾಡಬೇಕು ಈಗಲಾದರೂ ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.